ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ 5.50 ಕೋಟಿ ವೆಚ್ಚದಲ್ಲಿ ಪುತ್ತೂರು ತಾಲೂಕು ಪಂಚಾಯತ್ಗೆ ನಿರ್ಮಾಣಗೊಳ್ಳಲಿರುವ ನೂತನ ಕಚೇರಿ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮ ನಗರದ ಪರ್ಲಡ್ಕದಲ್ಲಿ ಶನಿವಾರ ನಡೆಯಿತು. ಗುದ್ದಲಿ ಪೂಜೆ ನೆರವೇರಿಸಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಅಶೋಕ್ ಕುಮಾರ್ ರೈಯವರು ಮಾತನಾಡಿ, ಮುಂದೆ ಜಿಲ್ಲಾ ಕೇಂದ್ರವಾಗುತ್ತಾ ಹೆಜ್ಜೆ ಇಡುತ್ತಿರುವ ಪುತ್ತೂರಿಗೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡ ಸುಸಜ್ಜಿತ ತಾಲೂಕು ಪಂಚಾಯತ್ ಕಟ್ಟಡ 1 ವರ್ಷದಲ್ಲಿ ನಿರ್ಮಾಣವಾಗಲಿದೆ. ಮೀಟಿಂಗ್ ಹಾಲ್, ಫರ್ನಿಚರ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು. ಕಟ್ಟಡ ಮಂಜೂರಾತಿಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿಯವರ ಪ್ರಯತ್ನ ಹೆಚ್ಚು ಇದೆ. ನಗರ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವುದರಿಂದ ಹೆಚ್ಚು ಪ್ರಯೋಜನವಾಗಲಿದೆ. ಮುಂದೆ ಸಿಟಿ ಬಸ್ ಆರಂಭಿಸುವ ಯೋಚನೆಯೂ ಇದೆ ಎಂದು ಹೇಳಿದರು. ಪಂಚಾಯತಿನ ಕಟ್ಟಡ ಆಗಬೇಕು ಅಂತ ನಮ್ಮೆಲ್ಲ ಪುತ್ತೂರಿನ ಬಂಧುಗಳ ಬೇಡಿಕೆ ಇತ್ತು. ನಾನು ಇಲ್ಲಿ ಶಾಸಕನಾಗಿ ಬರುವಾಗ ನಮ್ಮ ನವೀನ್ ಭಂಡಾರಿಯವರು ನನ್ನ ಹತ್ರ ಒತ್ತಡವನ್ನು ಹಾಕ್ತಾಯಿದ್ರು. ಸರ್, 50 ಲಕ್ಷ ರೂಪಾಯಿ ಬಂದಿದೆ, ನಾವು ತಾಲೂಕು ಪಂಚಾಯತಿನ ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, 50 ಲಕ್ಷ ರೂಪಾಯಲ್ಲಿ ಏನು ಕಟ್ಟಲಿಕ್ಕೆ ಆಗ್ತದೆ? ಅದರಲ್ಲಿ ಏನು ಕಟ್ಟಲಿಕ್ಕೆ, ಈಗ ಇರುವುದೇ ಬೆಟರು, ಅದಕ್ಕಿಂತ ಇರುವಂಥದ್ದೇ ಬೆಟರ್. ಅದರಲ್ಲಿ ಆ ಕಡೆನೂ ಇಲ್ಲ, ಈ ಕಡೆ ಇಲ್ಲ. ಮೈಕ್ ಇದ್ದರೆ ಕೇಬಲ್ ಇಲ್ಲ, ಕೇಬಲ್ ಇಲ್ಲದರೆ ಮೈಕ್ ಇಲ್ಲ ಅಂತ ಆಗಿದೆ. ಆದರೆ ಇವತ್ತು ಬಹುಶಃ ಈ 5.5 ಕೋಟಿಯಲ್ಲಿ ಈ ಕಟ್ಟಡ ಆಗಬೇಕಿದ್ರೆ ನಮ್ಮದು ಒಂದು ಪ್ರಯತ್ನ ಇದ್ದರೆ ಅದರಲ್ಲಿ ಹೆಚ್ಚಿನ ಪ್ರಯತ್ನ ನಮ್ಮ ನವೀನ್ ಭಂಡಾರಿ ಅವ್ರದ್ದಂತ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವತ್ತಿಂದ ಈ ಜಾಗ ತಗೊಳ್ಳಿಕ್ಕೆ ತುಂಬ ಪರದಾಟ ಮಾಡಿದರು. ನಮಗೆ ಅಲ್ಲಿ ಜಾಗ ಬೇಡ, ಅದನ್ನು ಹೊಡೆದು ಕಟ್ಟಬೇಕು ಅಂತ ಅಧಿಕಾರಿಗಳು ಅವ್ರಿಗೆ ಹೇಳಿದರು. ಇರುವಂಥ ಜಾಗವನ್ನು ಹೊಡೆದು 50 ಲಕ್ಷ ರೂಪಾಯಿದಲ್ಲಿ ನೀವು ಕಟ್ಟಿ ಅದನ್ನು ಅಂತ. ಅವರಿಗೊಂದು ಮನಸ್ಸಿತ್ತು, ಇಲ್ಲೇ ಕಟ್ಟಬೇಕು, ಇಲ್ಲೇ ಆಗಬೇಕು ಸರ್, ಸ್ವಲ್ಪ ದೂರ. ಕೆಲವರು ಹೇಳಿದರು ಅದು ದೂರ ಆಗ್ತದೆ, ಹತ್ತಿರ ಆಗ್ತದೆ, ಜನರಿಗೆ ತಾಲೂಕು ಆಫೀಸು ಮತ್ತು ನಮ್ಮ AC ಕಚೇರಿ ಎಲ್ಲ ಹತ್ತಿರ ಆಗ್ತದೆ, ಅಲ್ಲೇ ಆಗಬೇಕು ಅಂತ ಕೆಲವರ ಬೇಡಿಕೆ ಇತ್ತು. ಅಲ್ಲಿ ಎಷ್ಟು ಮಾಡಿದರೂ ಅಲ್ಲಿ ಸರಿಯಾದ ವಾಹನ ನಿಲ್ಲಿಸಲಿಕ್ಕೆ ವ್ಯವಸ್ಥೆಗಳಿಲ್ಲ. ಇನ್ನೊಂದು ಇಷ್ಟು ದೊಡ್ಡ ಕಟ್ಟಡ ಮಾಡಿದರೆ ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸ್ವಲ್ಪ ವ್ಯವಸ್ಥಿತ ರೀತಿಯಲ್ಲಿ ಇದೇನು ಇನ್ನು ನಗರದಲ್ಲಿ ದೂರ ಆಗೋದಿಲ್ಲ. ಈ ಕಡೆ ಹೈವೇಯಿಂದಲೂ ಬರ್ಬೋದು, ಆ ಕಡೆಯಿಂದಲೂ ಬರ್ಬೋದು, ದರ್ಬೆಯಿಂದಲೂ ಬರ್ಬೋದು. ಇನ್ನು ಪುತ್ತೂರಿನಲ್ಲಿ ಸಿಟಿ ಬಸ್ ಕೂಡ ಆಗ್ತವೆ ಮುಂದಿನ ದಿವಸಗಳಲ್ಲಿ. ರಿಕ್ಷಾದವರು ಸ್ವಲ್ಪ ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಸ್ವಲ್ಪ ಕಾದಿರುವಂಥದ್ದು. ಪುತ್ತೂರಿನಲ್ಲಿ ಸಿಟಿ ಬಸ್ಸು ಕೂಡ ಮುಂದಿನ 2-3 ತಿಂಗಳಲ್ಲಿ ಓಡಾಡ್ತದೆ. ಅದಕ್ಕೆ ಈ ಜಾಗವನ್ನು ಪಡ್ಕೊಳ್ಳಲಿಕ್ಕೆ ಕೂಡ DC ಅವರ ಹತ್ರ ಚರ್ಚೆ ಮಾಡಿ ಅದಕ್ಕೆ ಹೋರಾಟ ಮಾಡಿ ಈ ಜಾಗವನ್ನು ಪಡ್ಕೊಂಡು ಪುನಃ 50 ಲಕ್ಷ ರೂಪಾಯಿ ಇದ್ದದ್ದನ್ನು 5.5 ಕೋಟಿ ಮಾಡಲಿಕ್ಕೆ ಸರ್ ನನ್ನ ಜೊತೆ ಒಂದು 25 ಸಲ ಬೆಂಗಳೂರಿಗೆ ಬಂದಿದ್ದಾರೆ ಅವರು. ಆನಂತರ ತಾಂತ್ರಿಕ ಒಪ್ಪಿಗೆ ಕೊಡಲಿಕ್ಕೆ ಆ ಕಚೇರಿಯಲ್ಲಿ ಹಿಡ್ಕೊಳ್ಳೋದು, ಈ ಕಚೇರಿಯಲ್ಲಿ ಹಿಡ್ಕೊಳ್ಳೋದು ಅದನ್ನೆಲ್ಲ ಸರಿ ಮಾಡಿಸಿ ಇದರ ಪ್ರಯತ್ನ ನಾವು ಅದನ್ನು ಮಾಡಿಸಿಕೊಟ್ಟರು ಪ್ರಯತ್ನ ನವೀನ್ ಭಂಡಾರಿ ಅವ್ರದ್ದಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆರ್ನೆ, ಪುತ್ತೂರು ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮಳ ರಾಮಚಂದ್ರ, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯ ಮೊಹಮ್ಮದ್ ಬಡಗನೂರು, ಶ್ರೀ ಮಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ, ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆಯ AEA ಭರತ್ BM ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತಾಲೂಕು ಪಂಚಾಯತ್ನ ಭರತ್ ರಾಜ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ಜನಪ್ರತಿನಿಧಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.